ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾದ ಸು-57 ಪ್ಲಸ್ ಭಾರತೀಯ ಏವಿಯಾನಿಕ್ಸ್, ಅಮೆರಿಕಾದ F-35ಗಿಂತ ಶಕ್ತಿಶಾಲಿ ಯುದ್ಧ ವಿಮಾನ. ರಷ್ಯಾದ ಸು-57 ಯುದ್ಧ ವಿಮಾನದ ಏರೋಡೈನಾಮಿಕ್ ಶಕ್ತಿ ಮತ್ತು ಭಾರತದ ಅತ್ಯಾಧುನಿಕ ಏವಿಯಾನಿಕ್ಸ್ ಹಾಗೂ ಮಿಷನ್ ಸಾಫ್ಟ್ವೇರ್, ಈ ಎರಡು ಅಂಶಗಳು ಒಂದಾಗಿ ಸೇರಿದರೆ ಅದು ಅಮೆರಿಕಾದ F-35 ಲೈಟ್ನಿಂಗ್ II ಅನ್ನೇ ಯುದ್ಧದಲ್ಲಿ ಮೀರಿಸಬಹುದು ಎಂಬ ಅಭಿಪ್ರಾಯವನ್ನು ಭಾರತೀಯ ವಾಯುಪಡೆಯ ಮಾಜಿ ಫೈಟರ್ ಪೈಲಟ್ ಆದ ಗ್ರೂಪ್ ಕ್ಯಾಪ್ಟನ್ ರಿಟೈರ್ಡ್ ಡಾಕ್ಟರ್ MJ ಅಗಸ್ಟಿನ್ ವಿನೋದ್ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಊಹೆ ಅಲ್ಲ, ಇದು ಅತ್ಯಾಧುನಿಕ ವಾಯು ಯುದ್ಧದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇರುವ ಒಂದು ವಿಶ್ಲೇಷಣೆ. ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಇವೆರಡೂ ಸೇರಿದರೆ ಪೊಟೆಂಟ್ ಕಾಂಬಿನೇಷನ್. RT ಇಂಡಿಯಾ ಮಾಧ್ಯಮದ ಜೊತೆ ಮಾತನಾಡಿದ ಡಾಕ್ಟರ್ ವಿನೋದ್ ರವರು ಸು-57ನ ಶಕ್ತಿಶಾಲಿ ಏರ್ಫ್ರೇಮ್ಗೆ ಭಾರತದ ಸಾಫ್ಟ್ವೇರ್, ಸೆನ್ಸಾರ್ ಹಾಗೂ ಮಿಷನ್ ಸಿಸ್ಟಮ್ಗಳನ್ನು ಸೇರಿಸಿದರೆ ಅದೊಂದು ಅತ್ಯಂತ ಪೊಟೆಂಟ್ ಕಾಂಬಿನೇಷನ್ ಆಗುತ್ತದೆ ಎಂದು ಹೇಳಿದ್ದಾರೆ. ಇಂತಹ ಯುದ್ಧ ವಿಮಾನಗಳು ವಾಯುಪ್ರಭುತ್ವದ ವ್ಯಾಖ್ಯಾನವನ್ನೇ ಪುನಃ ಬರೆಯುವಷ್ಟು ಸಾಮರ್ಥ್ಯ ಹೊಂದಿರುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿದೆ. ಭಾರತೀಯ ವಾಯುಪಡೆಗೆ ಈಗಲೇ ಅಗತ್ಯವಿರುವ ತಂತ್ರಾತ್ಮಕ ಪರಿಹಾರಗಳು. ಈ ವಿಶ್ಲೇಷಣೆ ಬರುವ ಸಮಯವು ಬಹಳ ಮಹತ್ವದಿಂದ ಕೂಡಿದೆ. ಭಾರತೀಯ ವಾಯುಪಡೆ ಈಗ ತಮ್ಮ ಫೈಟರ್ ಸ್ಕ್ವಾಡ್ರನ್ಗಳ ಕೊರತೆಯನ್ನು ತುಂಬಿಕೊಳ್ಳಲು ದೀರ್ಘಕಾಲೀನ ಹಾಗೂ ಮಧ್ಯಂತರ ಪರಿಹಾರಗಳನ್ನು ಹುಡುಕುತ್ತಿದೆ. AMCA ಭಾರತದ ಸ್ವದೇಶಿ 5ನೇ ತಲೆಮಾರಿನ ಯುದ್ಧ ವಿಮಾನ ಭವಿಷ್ಯದ ಗುರಿಯಾಗಿದೆ. ಆದರೆ AMCA ಸೇವೆಗೆ ಬರಲು ಇನ್ನೂ ಸಾಕಷ್ಟು ಸಮಯ ಬೇಕು. ಈ ಮಧ್ಯಂತರ ಅವಧಿಗೆ ಗಹನ ತಾಂತ್ರಿಕ ಸಹಭಾಗಿತ್ವಗಳು ಭಾರತೀಯ ವಾಯುಪಡೆಗಾಗಿ ಬಹಳ ಮುಖ್ಯವಾಗುತ್ತಿವೆ. ಸು-57 ವರ್ಸಸ್ F-35 ಎರಡು ವಿಭಿನ್ನ ಯುದ್ಧ ತತ್ವಗಳು. ಡಾಕ್ಟರ್ ವಿನೋದ್ ರವರು ಹೇಳುವಂತೆ ಸು-57 ಯುದ್ಧ ವಿಮಾನವನ್ನು ನಿರ್ಮಿಸಿರುವ ತತ್ವವೇ ಕೈನೆಮೆಟಿಕ್ ಡೊಮಿನೆನ್ಸ್, ಅಂದರೆ ತ್ರಿಮಾನದ ಥ್ರಸ್ಟ್ ವೆಕ್ಟರಿಂಗ್ ಎಂಜಿನ್ಗಳು, ಅತೀವ ವೇಗ ಮತ್ತು ಚುರುಕು, ಸೂಪರ್ ಕ್ರೂಸ್ ಸಾಮರ್ಥ್ಯ, ಆಫ್ಟರ್ ಬರ್ನರ್ ಇಲ್ಲದೆ ಸೂಪರ್ ಕ್ರೂಸ್ ವೇಗ. ಇವೆಲ್ಲವೂ ಸು-57ಗೆ ಡಾಗ್ ಫೈಟ್ನಲ್ಲೂ ಮತ್ತು ದೀರ್ಘ ದೂರದ ಯುದ್ಧದಲ್ಲೂ ಮಹತ್ತರ ಲಾಭ ನೀಡುತ್ತದೆ. ಇದರ ವಿರುದ್ಧವಾಗಿ ಅಮೆರಿಕಾದ F-35 ಯುದ್ಧ ವಿಮಾನದ ತತ್ವವೇ ಬೇರೆ. ಅದು ಅತಿ ಹೆಚ್ಚು ಸ್ಟೆಲ್ತ್, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್, ಶತ್ರು ರೆಡಾರ್ಗೆ ಸಿಕ್ಕದಂತೆ ಕಾರ್ಯಾಚರಣೆ ನಡೆಸುತ್ತದೆ. ಆದರೆ ಸ್ಟೆಲ್ತ್ಗೆ ಆದ್ಯತೆ ನೀಡುವುದರಿಂದ ವೇಗ ಮತ್ತು ಮೆನವರಬಿಲಿಟಿ ವಿಷಯದಲ್ಲಿ F-35 ಕೆಲವು ತ್ಯಾಗಗಳನ್ನು ಮಾಡಿದೆ ಎಂದು ಡಾಕ್ಟರ್ ವಿನೋದ್ ರವರು ಅಭಿಪ್ರಾಯಪಡುತ್ತಾರೆ. ಭಾರತೀಯ ಸೆನ್ಸಾರ್ಗಳು ಸು-57ಗೆ ಬಂದರೆ ಇಲ್ಲಿ ಬರುತ್ತದೆ ಭಾರತದ ಪ್ರಮುಖ ಪಾತ್ರ. ಸು-57ಗೆ ಭಾರತದ ಅತ್ಯಾಧುನಿಕ ಸೆನ್ಸಾರ್ಗಳು ಮತ್ತು ಏವಿಯಾನಿಕ್ಸ್ ಸೇರಿಸಿದರೆ ಸು-57 ತನ್ನ ಕೈನೆಟಿಕ್ ಅಡ್ವಾಂಟೇಜನ್ನು ಕಳೆದುಕೊಳ್ಳುವುದಿಲ್ಲ. ಜೊತೆಗೆ ಡಿಜಿಟಲ್ ಮತ್ತು ಬ್ಯಾಟಲ್ ಫೀಲ್ಡ್ ಅವೇರ್ನೆಸ್ನಲ್ಲಿ ಭಾರಿ ಅಪ್ಗ್ರೇಡ್ಗಳನ್ನು ಪಡೆಯುತ್ತದೆ. ಅಂದರೆ ಒಂದೇ ವಿಮಾನದಲ್ಲಿ ಚುರುಕು ಪ್ಲಸ್ ಶಕ್ತಿ ಪ್ಲಸ್ ಡಿಜಿಟಲ್ ಬುದ್ಧಿಮತ್ತೆ ಮೂರೂ ಒಂದಾಗಿ ಸೇರುತ್ತವೆ. ಭಾರತದ ಡಿಜಿಟಲ್ ಎಡ್ಜ್ ಏನು? ಕಳೆದ 2 ದಶಕಗಳಲ್ಲಿ ಭಾರತೀಯ ಡಿಫೆನ್ಸ್ ಲ್ಯಾಬ್ಗಳು ಮತ್ತು ಕೈಗಾರಿಕೆಗಳು ಮಿಷನ್ ಕಂಪ್ಯೂಟರ್ಸ್ಗಳನ್ನು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳನ್ನು ಹಾಗೂ ಸೆನ್ಸಾರ್ ಫ್ಯೂಷನ್ ಟೆಕ್ನಾಲಜೀಸ್ಗಳನ್ನು ಇವೆಲ್ಲವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿವೆ. ಸು-30 MKI, ತೇಜಸ್ LCA ಹಾಗೂ ರಫೇಲ್ ಯುದ್ಧ ವಿಮಾನಗಳಲ್ಲಿ ಇವುಗಳನ್ನು ನಾವು ನೋಡಿದ್ದೇವೆ. ಮುಖ್ಯವಾಗಿ ಭಾರತದ ಏವಿಯಾನಿಕ್ಸ್ಗಳು ಸಾಫ್ಟ್ವೇರ್ ಡಿಫೈನ್ಡ್ ಆರ್ಕಿಟೆಕ್ಚರ್ ಮೇಲೆ ಆಧಾರಿತವಾಗಿವೆ. ಅಂದರೆ ವೇಗವಾಗಿ ಸಾಫ್ಟ್ವೇರ್ಗಳ ಅಪ್ಡೇಟ್,
ಹೊಸ ಆಯುಧಗಳ ಸುಲಭ ಇಂಟಿಗ್ರೇಷನ್, ಭಾರತೀಯ ಯುದ್ಧ ತಂತ್ರಕ್ಕೆ ತಕ್ಕ ಕಸ್ಟಮೈಸೇಷನ್. ಇದು ಬಹುತೇಕ ಪಾಶ್ಚಾತ್ಯ ಯುದ್ಧ ವಿಮಾನಗಳಲ್ಲಿ ಸಾಧ್ಯವೇ ಇಲ್ಲ, ಏಕೆಂದರೆ ಅವುಗಳಲ್ಲಿ ಸಾಫ್ಟ್ವೇರ್ ಲಾಕ್ ಆಗಿರುತ್ತವೆ. ಸೂಪರ್ ಸು-57 ಡಿಜಿಟಲ್ ಆಗಿ ಇನ್ನಷ್ಟು ಮಾರಕ. ಡಾಕ್ಟರ್ ವಿನೋದ್ ರವರು ಹೇಳುವಂತೆ ರಷ್ಯನ್ ಏವಿಯಾನಿಕ್ಸ್ಗಳನ್ನು ಬದಲಿಸಿ ಭಾರತದ ಮಿಷನ್ ಕಂಪ್ಯೂಟರ್ಸ್ಗಳನ್ನು ಬಳಸಿದರೆ ಸು-57 ಹಾರಾಟದಲ್ಲಿ ಮಾತ್ರವಲ್ಲ, ಡಿಜಿಟಲ್ ಯುದ್ಧ ನಿರ್ವಹಣೆಯಲ್ಲೂ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನವಾಗುತ್ತದೆ. ಹಿಮಾಲಯ ಮತ್ತು ಸಮುದ್ರ ಯುದ್ಧಗಳಿಗೆ ಸೂಕ್ತ ಆಯ್ಕೆ ಸು-57. ಭಾರತ ಕಾರ್ಯನಿರ್ವಹಿಸುವ ಭೌಗೋಳಿಕ ಪರಿಸ್ಥಿತಿಗಳು ಜಗತ್ತಿನಲ್ಲೇ ಅತ್ಯಂತ ಕಠಿಣವಾದವು. ಹಿಮಾಲಯದಂತಹ ಎತ್ತರದ ಏರ್ಬೇಸ್ಗಳು, ತೆಳುವಾದ ಗಾಳಿ, ದೀರ್ಘ ದೂರ ಸಮುದ್ರ ಯುದ್ಧಗಳು, ಭಾರತೀಯ ಮಹಾಸಾಗರ, ಈ ಎಲ್ಲಕ್ಕೆ ಸು-57ನ ಹೈ ಆಲ್ಟಿಟ್ಯೂಡ್ ಪರ್ಫಾರ್ಮೆನ್ಸ್ ಮತ್ತು ಭಾರತದ ಸ್ಥಳೀಯ ಬೆದರಿಕೆಗಳಿಗೆ ತಕ್ಕ ಸಾಫ್ಟ್ವೇರ್ ಒಟ್ಟಿಗೆ ಸೇರಿದರೆ ಅದು ಆಫ್ ದ ಶೆಲ್ ಯುದ್ಧ ವಿಮಾನವಲ್ಲ, ಅದು ಭಾರತಕ್ಕೆ ತಕ್ಕಂತೆ ನಿರ್ಮಿತವಾದ ಬಿ-ಸ್ಪೋಕ್ ಫೈಟರ್ ಜೆಟ್ ಆಗಿರುತ್ತದೆ. ಬೈಯರ್ ಅಲ್ಲ, ಪಾರ್ಟ್ನರ್ ಆಗಬೇಕೆಂಬ ಭಾರತದ ನಿಲುವು. ಈ ಯೋಚನೆ ಈಗಲೂ ತತ್ವ ಮಟ್ಟದಲ್ಲೇ ಇದ್ದರೂ ಇದು ಭಾರತದ ರಕ್ಷಣಾ ಖರೀದಿ ತಂತ್ರದಲ್ಲಿ ಆಗುತ್ತಿರುವ ಒಂದು ದೊಡ್ಡ ಬದಲಾವಣೆಯನ್ನು ತೋರಿಸುತ್ತದೆ. ಹಿಂದಿನ FGFA ಯೋಜನೆಯಲ್ಲಿ ತಂತ್ರಜ್ಞಾನಗಳ ವರ್ಗಾವಣೆ ಮತ್ತು ವರ್ಕ್ ಶೇರ್ ವಿಷಯದಲ್ಲಿ ಭಾರತ ಹಿಂದೆ ಸರಿದಿತ್ತು. ಈಗ ಭಾರತ ಕೇವಲ ಖರೀದಿದಾರನಾಗುವುದಲ್ಲ, ಸಹ ಅಭಿವೃದ್ಧಿಯ ಪಾಲುದಾರ ಆಗಲು ಬಯಸುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತ ಈಗ ಕೇವಲ ಖರೀದಿದಾರ ದೇಶವಾಗಿ ಉಳಿದಿಲ್ಲ, ಬದಲಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನೀಡುವ ಪಾಲುದಾರನಾಗಿ ಬೆಳೆದಿದೆ. ಈ ಸೂಪರ್ ಸು-57 ಕನಸು ನನಸಾಗಲಿ ಅಥವಾ ಬಿಡಲಿ, ಭಾರತದ ಸಾಫ್ಟ್ವೇರ್ ಶಕ್ತಿ ಜಗತ್ತಿನ ಗಮನ ಸೆಳೆಯುತ್ತಿರುವುದು ಮಾತ್ರ ನಿಜ. ನಿಮಗೇನನಿಸುತ್ತದೆ? ಭಾರತ ಈ ರಷ್ಯನ್ ಇಂಡಿಯನ್ ಹೈಬ್ರಿಡ್ ವಿಮಾನದತ್ತ ಹೆಜ್ಜೆ ಇಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.